ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ತಾಲೂಕು ಆಲಡ್ಕದ ಶ್ಯಾಮಸುಂದರ ಭಟ್ ಅವರು ಮುಖ್ಯವಾಗಿ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಜೇನಿನ ಹಲವು ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಜೇನಿನ ಉತ್ಪನ್ನಗಳ ಬಗ್ಗೆ ನಾವು ಇವತ್ತು ಕೇಳಿ ತಿಳಿಯೋಣ. ನಮಸ್ಕಾರ ಶ್ಯಾಮಸುಂದರ್ ಭಟ್ ಅವರೇ. ನಮಸ್ತೆ. ಸಾಮಾನ್ಯ ನೀವು ಎಷ್ಟು ಪೆಟ್ಟಿಗೆ ಇಟ್ಟುಕೊಂಡಿದ್ದೀರಿ? ಹತ್ತಿರ 130 ಜೇನು ಪೆಟ್ಟಿಗೆಗಳಿದೆ, ಕುಟುಂಬಗಳಿದೆ. ಅದಲ್ಲದೆ ಜೇನು, ಏಕೆಂದರೆ ನಾನು ಬರೇ ಜೇನು ಕೃಷಿ ಮಾತ್ರ ಅಲ್ಲ, ಜೇನಿನ ಮೌಲ್ಯವರ್ಧನೆಯ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವ ಕಾರಣ ಕೃಷಿಕರಿಂದಲೂ ಕೂಡ ನಾನು ಜೇನನ್ನು ಖರೀದಿಯನ್ನು ಕೂಡ ಮಾಡ್ತೇನೆ. ಸರಿ, ಈಗ ಈ 130 ಪೆಟ್ಟಿಗೆ ನಿಮ್ಮ ಜಾಗದಲ್ಲಿ ಇಟ್ಟಿದ್ದೀರಾ, ಎಲ್ಲೆಲ್ಲಿ ಇಟ್ಟಿದ್ದೀರಿ? ಇಲ್ಲ, ನನಗೆ ಸಣ್ಣ ಹಿಡುವಳಿ, ನಂದು ಕೇವಲ 1.5-2 ಎಕರೆ ಜಾಗ ಇರುವ ಕಾರಣ ಮತ್ತೆ ಆ ಪರಿಸರ ಹೆಚ್ಚು ಜೇನನ್ನು ಪಡೆಯುವಂತಹ ಪರಿಸರವಲ್ಲ. ಹಾಗಾಗಿ ನಾನು ಬೇರೆ ನನ್ನ ಅಕ್ಕಪಕ್ಕದ 1-1.5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ರೈತರ ಜಾಗಗಳಲ್ಲಿ ಅವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ನಾವು ಜೇನು ಪೆಟ್ಟಿಗೆಯನ್ನು 20, 25, 30 ಹೀಗೆ ಬೇರೆ ಬೇರೆ ಬದಿಯನ್ನು ನೋಡಿಕೊಂಡು ನಾನು ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೇನೆ. ಅಂದರೆ ಸ್ಥಳಾಂತರವಾಗಿ ಜೇನು ಕೃಷಿ ಮಾಡುವಂತಹ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇನೆ ನಾನು. ಸರಿ, ಈಗ ನಿಮ್ಮಲ್ಲಿರುವಂತಹ ಜೇನು ಒಂದೇ ಥರದ್ದ ಅಥವಾ ಬೇರೆ ಏನಾದರೂ ಉಂಟಾ? ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆಯೇ ಹೊರತು ಉತ್ತರ ಭಾರತದಂತೆ ಬೇರೆ ಬೇರೆ ಒಂದು ಪ್ರಭೇದದ ಜೇನೆ ಸಿಗಲಿಕ್ಕೆ ಕಷ್ಟ. ಕಾರಣ ಯಾಕೆಂದರೆ ನಮ್ಮಲ್ಲಿ ಎಲ್ಲವೂ ಕೂಡ ಮಿಳಿತವಾಗಿರುವಂತಹ ಪರಿಸರ. ಅಲ್ಲಿ ಅಡಿಕೆ ಇರ್ಬೋದು, ಕಾಡಿನ ಮರಗಳಿರ್ಬೋದು, ಕಾಡು ಉತ್ಪತ್ತಿ ಮರಗಳಿರ್ಬೋದು, ಹೂವು ಇರ್ಬೋದು, ಹಣ್ಣಿರ್ಬೋದು, ಹೀಗೆ ಎಲ್ಲವೂ ಇರ್ತದೆ, ರಬ್ಬರು ಇದೆಲ್ಲವೂ ಕೂಡ ಇರ್ತದೆ. ಹಾಗಾಗಿ ನಮಗೆ ಜೇನು ಕುಟುಂಬದ ಜೇನು ನೊಣಗಳು ಎಲ್ಲಿಗೆ ಹೋಗಿ ತರ್ತವೆ ಎನ್ನುವಂಥದ್ದನ್ನು ನಾವು ಇಷ್ಟೇ ಹೌದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೆಕ್ಟೇರು ಪ್ರದೇಶಗಳಲ್ಲಿ ಒಂದೇ ಹೂ ಅಥವಾ ಹಣ್ಣಿನ ಪ್ರಭೇದಗಳಿದ್ದರೆ ಆವಾಗ ನಾವು ಹೇಳ್ಬೋದು ಇದು ಇಂಥದ್ದೇ ಪ್ರಭೇದದ ಜೇನು ಅಂತ ಹೇಳ್ಬೋದು. ನಮ್ಗೆ ಹಾಗಾಗಿ ನಾವು ಮಲ್ಟಿಫ್ಲವರ್ ಹನಿ ಅಂತಲೇ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು. ಆದರೆ ಅದರಲ್ಲಿ ಬಣ್ಣ, ರುಚಿ ಸ್ವಲ್ಪ ವ್ಯತ್ಯಾಸಗಳು ಬಂದೇ ಬರ್ತದೆ. ಸಾಮಾನ್ಯ ಹೇಳ್ತಾರೆ ಈ ರಬ್ಬರ್ ಕೃಷಿಯ ಸಮಯದಲ್ಲಿ ಅದರದ್ದೇ ಜೇನು ಸಿಗುವುದು, ಬೇರೆ ಸಿಗುವುದಿಲ್ಲ ಅಂತ. ಅದರ ಪ್ರಭಾವ ಹೆಚ್ಚಿರ್ತದೆ, ಅದೇ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆಂದರೆ ರಬ್ಬರು ಕೂಡ ನಮ್ಮಲ್ಲಿ ಹೆಕ್ಟೇರ್ ಗಟ್ಟೆ ಪ್ರದೇಶಗಳಲ್ಲಿರುವಂಥದ್ದು ಕೆಲವು ಕಡೆಗಳಲ್ಲಿ ಮಾತ್ರ. ಉದಾಹರಣೆಗೆ ಸುಳ್ಯ ಆಚೆ ಬದಿಯಲ್ಲಿರ್ಬೋದು, ನಿರ್ಯದ ಬದಿಯಲ್ಲಿರ್ಬೋದು, ಹೀಗೆ ಕೆಲವೊಂದು ಗುಡ್ಡಗಾಡಿನ ಅಂಚಿನಲ್ಲಿರುವಂಥಲ್ಲಿ ಸ್ವಲ್ಪ ಈಗ ರಬ್ಬರ್ನ ಕೃಷಿ ಜಾಸ್ತಿ ಇದೆ. ಬಾಕಿ ನಮ್ಮ ಊರಲ್ಲಿ ನೋಡಿದರೆ ಹೆಚ್ಚಿನವರು ಕೂಡ ಸಣ್ಣ ಹಿಡುವಳಿದಾರರೇ ಇರುವುದು. ಹಾಗಾಗಿ ಅದೊಂದರಿಂದಲೇ ಬರ್ತದೆ ಅಂತಲ್ಲ, ಆದರೆ ಅದರಲ್ಲಿ ಹೆಚ್ಚು ಮಕರಂದ ಇರುವ ಕಾರಣ ಆ ಸಮಯದಲ್ಲಿ ಹೆಚ್ಚು ಅದನ್ನೇ ತರ್ತವೆ. ಬಾಕಿ ಉಳಿದ ಇತ್ಯಾದಿಗಳು ಏನು ಸಿಗ್ತದೆ ಅದನ್ನು ಕೂಡ ಅವುಗಳು ತಂದೆ ತರ್ತವೆ. ಅದು ಮಕರಂದ ಆಗಿರ್ಬೋದು, ಪರಾಗ ಇರ್ಬೋದು, ಯಾವುದನ್ನು ಕೂಡ ಒಂದನ್ನೇ ತರುವುದು ಅಂತಲ್ಲ. ಅದು ಕಾಸರಕ ಅಂತ ಹೇಳ್ತೇವೆ, ಅದರದ್ದು ಕೂಡ ಬರಲಿಕ್ಕೆ ಸಾಧ್ಯತೆ ಇರ್ತದೆ, ಯಾಕೆಂದರೆ ಕಹಿ ಬರ್ತದೆ ಕೆಲವು ಸಲ. ಹಾಗಾಗಿ ಪ್ರಭೇದಗಳಿಲ್ಲ ಅಂತ ಇಲ್ಲ, ತುಂಬ ವ್ಯತ್ಯಾಸಗಳಿಲ್ಲ. ಉತ್ತರ ಭಾರತದಂತೆ ಲಿಚಿ ಹನಿ ಅಥವಾ ಸನ್ಫ್ಲವರ್ ಹನಿ ಹೀಗೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ನಮ್ಮ ಇಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ. ಈಗ ಜೇನಿನಲ್ಲಿ ತೆಳು, ದಪ್ಪ ಈ ತರದ ಇದು ಹೇಳ್ತಾರೆ, ಆ ತರ ಉಂಟಾ? ಇರ್ತದೆ. ಅದು ಈಗ ನೋಡಿ, ಪ್ರಾರಂಭದಲ್ಲಿ ಸ್ವಲ್ಪ ತೆಳು ಇರ್ತದೆ. ಪ್ರಾರಂಭದ ಜೇನು ಅಂದರೆ ಈಗ ನೀವು ಏನು ಹೇಳಿದ್ರಿ ರಬ್ಬರ್ ಜೇನು ಅಂತ ಏನು ಹೇಳ್ತೇವೆ, ಅದು ಸ್ವಲ್ಪ ತೆಳು ಇರ್ತದೆ ಅಥವಾ ಬಣ್ಣಗಳು ಸ್ವಲ್ಪ ಬಿಳಿ ಇರ್ತದೆ. ಅದಕ್ಕೆ ಕಾರಣ ಬರೇ ನಮ್ಮ ರಬ್ಬರಿನ ಮರ ಮಾತ್ರ ಅಲ್ಲ, ಹಟ್ಟು ಕೂಡ ಹೊಸದಾಗಿರ್ತದೆ. ಅಂದರೆ ಅದರಲ್ಲಿರುವ ಎರಿ ಬಿಳಿ ಬಣ್ಣದ್ದಿರ್ತದೆ. ಆವಾಗ ಆ ಜೇನು ಕೂಡ ಸ್ವಲ್ಪ ಬಣ್ಣ ಬಿಳಿತನವನ್ನು ಹೊಂದಿರ್ತದೆ. ಹಂತವಾಗಿ ಅದನ್ನು ನಾವು ಪುನಃ ಕೊಟ್ಟು ಆಗುವಾಗ ಸ್ವಲ್ಪ ಕಪ್ಪಾಗ್ತಾ ಬರ್ತದೆ. ಮತ್ತು ಜೇನಿನ ಸಿಗುವಂತಹ ಹೂವಿನ ಮಕರಂದದ ಬಣ್ಣವೂ ಕೂಡ ವ್ಯತ್ಯಾಸಗಳು ಬರ್ತದೆ. ಆವಾಗ ಬಣ್ಣ, ಅದರಲ್ಲಿರುವ ರುಚಿ, ದಪ್ಪ ಅಂದರೆ ತೆಳುವಾಗುವಂಥದ್ದು, ದಪ್ಪ ಇರುವಂಥದ್ದು ಥಿಕ್ನೆಸ್ ಅಂತ ಹೇಳ್ತೇವಲ್ಲ, ಅದು ವ್ಯತ್ಯಾಸಗಳು ಇದ್ದೇ ಇದೆ. ಮೇ ತಿಂಗಳಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ, ಪ್ರಾರಂಭದಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಸಿಗುವಂಥದ್ದು ಸ್ವಲ್ಪ ದಪ್ಪ ಇರ್ತದೆ, ನೀರಿನಂಶ ಕಡಿಮೆ ಇರ್ತದೆ, ಬಣ್ಣಗಳು ಜಾಸ್ತಿ ಇರ್ತದೆ, ಗೋಲ್ಡನ್ ಕಲರ್ ಇರ್ತದೆ. ಹೀಗೆ ಬೇರೆ ಬೇರೆ ಕಲರ್ಗಳಲ್ಲಿ ನಮಗೆ ಅದು ಸಿಗ್ತದೆ. ಮೇ ಫ್ಲವರ್ ಹೂವಿನ ಸಮಯದಲ್ಲಿ ಒಂದು ರೀತಿಯ ರುಚಿಯ ಬಣ್ಣದ ಜೇನು ಸಿಗ್ತದೆ. ಹೀಗೆ ಬೇರೆ ಬೇರೆ ಸಿಗ್ತದೆ ನಮಗೆ. ಈಗ ಈ ಜೇನನ್ನ ನೀವು ಹೇಳಿದ್ರಿ ಅದರಲ್ಲಿ ನೀರಿನ ಅಂಶ ಇರ್ತದೆ ಅಂತ, ಈ ತರದ ಅಂಶಗಳಿದ್ರೆ ಜೇನನ್ನ ಇಡ್ಲಿಕ್ಕೆ ಏನಾದ್ರೂ ಕಷ್ಟ ಉಂಟಾ? ಅಂದ್ರೆ ಒಂದು ಪ್ರೊಸೆಸ್ ಅಂತಿದೆ ಜೇನನ್ನ. ಒಂದು ಮೊದಲನೇದಾಗಿ ಏನು ಅಂದರೆ, ಜೇನು ಕುಟುಂಬದಲ್ಲಿ ಹಟ್ಟಿನ ಒಳಗೆ ಅದು ಸೀಲಾಗಿರಬೇಕು, ಅದು ಸರಿಯಾದ ಜೇನು. ಅರ್ಧಂಬರ್ಧ ಸೀಲಾಗದೇ ಇರುವಂತಹ ಜೇನನ್ನು ತೆಗೆದ್ರೆ ಅದು ಹಾಳಾಗ್ತದೆ, ಅದರಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ, ಇತ್ಯಾದಿ ಬೇರೆ ಬೇರೆ ಸಮಸ್ಯೆಗಳಿದೆ. ತೆಗೆದ ಮೇಲೆಯೂ ಕೂಡ ಅದನ್ನು ಸಣ್ಣ ಹಿಡುವಳಿ ಆದರೆ ಅದನ್ನು ನಾವು ಸರಿಯಾದ ಒಳ್ಳೆಯ ಪಾತ್ರೆಯಲ್ಲಿ ಹಾಕಿ ಕಾಟನ್ ಬಟ್ಟೆಯನ್ನು ಕಟ್ಟಿ ಅದನ್ನು ಬಿಸಿಲಿಗೆ 1 ವಾರಗಳ ಕಾಲ ಇಟ್ಟಾಗ ಅದರಲ್ಲಿರುವಂತಹ ನೀರಿನಂಶ ಆವಿಯಾಗ್ತದೆ ಅಥವಾ ಮೇಣದ ಅಂಶ ಮೇಲೆ ಬರ್ತದೆ. ಅದನ್ನು ತೆಗೆದು ಶೇಖರಣೆ ಮಾಡಿ ನಾವು ಚೆನ್ನಾಗಿರುವ ಪಾತ್ರೆಯಲ್ಲಿ, ಕಬ್ಬಿಣದಲ್ಲಿ ಇಡಬಾರ್ದು ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಇಡಬಾರ್ದು. ಆದಷ್ಟು ಗಾಜಿನ ಪಾತ್ರೆಗಳಲ್ಲಿ ಇಟ್ಟರೆ
ಬಹಳ ಉತ್ತಮ. ಆದರೆ ಇಡ್ಲಿಕ್ಕೆ ಅಷ್ಟಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದರೆ ಕನಿಷ್ಠ ಪಕ್ಷ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡುವಂಥದ್ದು ಬಹಳ ಉತ್ತಮ. ಈ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದಲ್ಲಿ ಯಾಕೆ ಇಡಬಾರ್ದು ಅಂತ? ಅದು ಬೇಗ ರಿಯಾಕ್ಷನ್ ಆಗ್ತದೆ. ಜೇನಿಗೆ ಒಂದು ಗುಣ ಇದೆ, ಸಾಮಾನ್ಯವಾಗಿ ಗೊತ್ತಿರಬಹುದು, ಎಲ್ಲರೂ ಜೇನು ಕೃಷಿಕರಿಂದ ಜೇನನ್ನು ಪಡೆದಾಗ ಸಾಮಾನ್ಯ ಮಳೆಗಾಲ ಕಳೆದು ಚಳಿಗಾಲದ ಪ್ರಾರಂಭದಲ್ಲಿ ಜೇನೊಂದು ಕ್ರಿಸ್ಟಲ್ ಆಗ್ತದೆ, ಸಕ್ಕರೆ ಕಟ್ಟುವಂಥದ್ದು ಅಂತ. ಅದು ತಳಭಾಗಕ್ಕೂ ಇರಬಹುದು, ಮೇಲ್ಭಾಗಕ್ಕೂ ಇರಬಹುದು. ಜೇನು ಏನು ಅಂದ್ರೆ ನೋಡಿ, ನೀರಿನಂಶ ಹೆಚ್ಚಿದ್ದಾಗ ಹುಳಿ ಅಂಶವನ್ನು ಮಳೆಗಾಲದಲ್ಲಿ ಅದು ಬಿಡುಗಡೆ ಮಾಡ್ತದೆ. ಜೇನಿಗೆ ಒಂದು ಸಮುದ್ರದಂತೆ, ಅಂದ್ರೆ ತನ್ನಲ್ಲಿ ಯಾವ ಕಶ್ಮಲವನ್ನು ಅದು ಇಟ್ಕೊಳ್ಳುವುದಿಲ್ಲ. ಅದು ಘನವಾಗಿದ್ರೆ ಕೆಳಗೆ, ಹಗುರವಾಗಿದ್ರೆ ಮೇಲೆಗೆ ಅದು ನಿಲ್ಲಿಸ್ತದೆ. ಹಾಗಾಗಿ ಜೇನು ಪರಿವರ್ತನೆ ಆಗ್ತಾ ಹೋಗ್ತದೆ. ಏನಾಗ್ತದೆ, ಇಲ್ಲಿ ಸುಕ್ರೋಸು ಮತ್ತು ಫ್ರುಕ್ಟೋಸು ಗ್ಲೂಕೋಸಿನ ಅಂಶ ಬೇರೆ ಬೇರೆ ಆದಾಗ, ಚಳಿಗಾಲಕ್ಕಾಗುವಾಗ ನೀರಿನ ಹೆಚ್ಚಿನ ಅಂಶ ಇದ್ದಾಗ ಗ್ಲೂಕೋಸು ಸಕ್ಕರೆಯಾಗಿ ಪರಿವರ್ತನೆ ಆಗ್ತದೆ. ಅದು ಭಾರ ಇದ್ರೆ ಕೆಳಗೂ, ಹಗುರ ಇದ್ರೆ ಮೇಲಕ್ಕೆ ನಿಲ್ತದೆ. ನಾವು ಅದನ್ನು ಪ್ರೊಸೆಸ್ ಮಾಡಿ ಇಡದೇ ಇದ್ರೆ ಈ ರೀತಿಯ ಅವಸ್ಥೆಗಳಿಗೆ ನಾವು ಅಂದರೆ ಕೊಟ್ಟಾಗ ಅಥವಾ ಖರೀದಿದಾರರಿಗೆ ಅದರ ಮೇಲೆ ಒಂದು ಸರಿ ಇಲ್ಲ ಎನ್ನುವಂತಹ ಭಾವನೆ ಬರ್ತದೆ. ಹಾಗಾಗಿ ಜೇನನ್ನು ಶೇಖರಣೆ ತೆಗೆದ ಮೇಲೆ ಮಾಡುವಂಥದ್ದು ಬಹಳ ಉತ್ತಮ. ಮತ್ತು ಅದನ್ನು ನಾವು ಪ್ರೊಸೆಸ್ ಮಾಡುವಂಥದ್ದು ಅಂದರೆ ಜೇನನ್ನು ನೇರವಾಗಿ ನಮಗೆ ಬಿಸಿ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಎರಡನೇ ವಿಧಾನ, ಒಂದು ಬಿಸಿಲಿಗೆ ಇಡುವಂಥದ್ದು. ಇನ್ನೊಂದೇನು ಅಂದರೆ ಜೇನನ್ನು ನಾವು ಪ್ರೊಸೆಸ್ ಮಾಡುವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಜೇನನ್ನು ಇಟ್ಟು 60 ಡಿಗ್ರಿ ಒಳಗಾಗಿ ಕನಿಷ್ಠ 3 ಗಂಟೆ ಹೊತ್ತು ಅದನ್ನು ಕಾಯಿಸಿದ್ರೆ, ತಳಭಾಗಕ್ಕೆ ನಮ್ಮ ಈ ಪಾತ್ರೆ ತಾಗಬಾರ್ದು, ಕಾಯಿಸಿದ್ರೆ ಅದರಲ್ಲಿರುವಂತಹ ನೀರಿನಂಶ ಆವಿಯಾಗ್ತದೆ, ಮೇಣದಂಶ ಮೇಲೆ ಬರ್ತದೆ. ಅದನ್ನು ಕೂಡ ನಾವು ಅಷ್ಟೇ ಶೇಖರಣೆ ಮಾಡಿ ಇಟ್ಟರೆ ಏನೂ ಆಗುದಿಲ್ಲ. ಇದನ್ನು ಒಂದ್ಸಲ ಮಾಡೋದು, ಎಷ್ಟು ಸಲ ಮಾಡಬೇಕು? ಒಂದೇ ಸಲ ಮಾಡಿದ್ರೆ ಆಯ್ತು. ಈಗ ಬಿಸಿಲಲ್ಲಿ ಇಡುದಿದ್ರೆ ಎಷ್ಟು ದಿವಸ ಇಡಬೇಕಾದ? ಅಂದ್ರೆ ಕನಿಷ್ಠ ಪಕ್ಷ ನಮಗೆ 1 ವಾರವಾದ್ರೂ ಈಗಿನ ಇದರಲ್ಲಿ ಇಡಬೇಕಾಗ್ತದೆ. ಬಟ್ಟೆ ಕಟ್ಟಿ ಇಡಬೇಕು, ಧೂಳು ಇತ್ಯಾದಿಗಳು ಹೋಗದಾಗೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಜೇನು ಬೇಗ ಹಾಳಾಗುವಂತಹ ಸಂಭವ ಇರ್ತದೆ. ಅದೀಗ ನಾವು ಸಣ್ಣ ಮಟ್ಟದಲ್ಲೇ ಆದರೆ ಬೇಗ ನಮಗೆ ಮಾರಾಟ ಮಾಡಿ ಮುಗೀತದೆ. ಇನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಜೇನು ಬರ್ತದೆ. ಕೆಲವರಿಗೆ ಏನಾಗ್ತದೆ, ಈಗ ನೋಡಿ 10 ಪೆಟ್ಟಿಗೆ ಇಟ್ಟಿದ್ರೆ ಕನಿಷ್ಠ ಅವನಿಗೆ ಒಂದು 150-200 kg ಜೇನನ್ನು ತೆಗಿಬೋದು. ಸರಿಯಾಗಿ ಕೃಷಿ ಮಾಡಿದರೆ 100 kg ಅಂತೂ ಕನಿಷ್ಠವಾಗಿ ತೆಗಿಬೋದು. ಅಂತಹ ಜೇನನ್ನು ನಮಗೆ ಒಂದೇ ಸಲಕ್ಕೆ ವ್ಯಾಪಾರ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ನಾನಾದರೆ ಪರ್ಚೇಸ್ ಮಾಡ್ತೇನೆ ಹೀಗೆ, ಅಥವಾ ಅವರು ಜೇನು ಇದಕ್ಕೆ ಸೊಸೈಟಿಗೆ ಕೊಡ್ಬೋದು, ಅಥವಾ ಅವರೇ ಮಾಡುವುದು ಅಂತಾದರೂ ಕೂಡ ಆ ಜೇನು ಕ್ವಾಲಿಟಿ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಇರ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಆ ಒಬ್ಬ ಜೇನು ಕೃಷಿಕ ತಪ್ಪು ಮಾಡಿದರೆ ಇತರ ಕೃಷಿಕರಿಗೂ ಕೂಡ ಅದರ ಪೆಟ್ಟನ್ನು ನಾವು ತಿನ್ನಬೇಕಾಗ್ತದೆ. ಅದೊಂದು ನಮ್ಮ ದೊಡ್ಡ ಸಮಸ್ಯೆ ಜೇನು ಕೃಷಿಯಲ್ಲಿ. ಈಗ ನೀವು ಹೇಳಿದರೆ ಈ ಸಕ್ಕರೆ ಅಂಶ ಅದರಲ್ಲಿ ಕೆಲವು ಸಲ ಕೆಳಗೆ ಬಂದು ನಿಲ್ತದೆ ಅಂತ ಹೇಳುವಂಥದ್ದು. ತುಂಬ ಜನ ಈ ಥರ ಆದರೆ ಅದು ಜೇನು ಮಿಕ್ಸಡ್ ಜೇನು ಅಂತ ಹೇಳ್ತಾರೆ. ಹೌದು, ಅದೊಂದು ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಅಥವಾ ಒಂದು ಮೂಢತೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಜೇನು ಕೃಷಿಕರಲ್ಲ, ಬೃಹತ್ ಕಂಪನಿಗಳು ಒಂದು ಕಾರಣ ಅಂತ ನನ್ನ ಒಂದು ಚಿಂತನೆ. ಕಾರಣ ಯಾಕೆ ಅಂದರೆ ಅವರುಗಳು ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರಿಸರ್ವೇಟಿವ್ ಇತ್ಯಾದಿಗಳನ್ನು ಬಳಸಿ ಅದನ್ನು ಯಾವ ರೀತಿಯ ಬದಲಾವಣೆ ಆಗದಂತೆ 1-2 ವರ್ಷಗಳ ಕಾಲ ಇಟ್ಟು ಬಿಡ್ತವೆ. ಸಾಮಾನ್ಯ ಕೃಷಿಕನಿಗೆ ಆ ಕೆಲಸ ಆಗುದಿಲ್ಲ ಅಥವಾ ಮಾಡುವುದೂ ಇಲ್ಲ. ಯಾಕೆಂದ್ರೆ ಅವನ ಪಡೆದಂತಹ ಕೃಷಿಯ ಉತ್ಪನ್ನವನ್ನು ಮಾರಾಟ ಮಾಡಿದ್ರೆ ಸಾಕು ಅಂತಿರ್ತಾನೆ ಅವ. ಇಲ್ಲಿ ಏನಾಗ್ತದೆ, ಮಧ್ಯವರ್ತಿಗಳ ಹಾವಳಿಯೂ ಕೂಡ ಒಂದು ಕಾರಣ ಇರ್ತದೆ. ಮತ್ತೊಂದು ಏನು ಅಂದರೆ, ಸಹಜವಾಗಿ ಪ್ರಕೃತಿಯಲ್ಲಿ ಸಿಕ್ಕಂತಹ ಜೇನು ತನ್ನ ಬದಲಾವಣೆಯನ್ನು ಮಾಡಿಯೇ ಮಾಡ್ತದೆ. ನಾನು ಆಗ ಹೇಳಿದ ಹಾಗೆ ಮಳೆಗಾಲ ಕಳೆದು ಚಳಿಗಾಲದಲ್ಲಿ ಆ ಜೇನು ಪರಿವರ್ತನೆ ಆಗುವಂಥದ್ರಲ್ಲಿ ಬಣ್ಣ ಇರ್ಬೋದು, ದಪ್ಪದಲ್ಲಿರ್ಬೋದು, ಹುಳಿ ಬರುವಂಥದ್ದಿರ್ಬೋದು, ಇದು ಆಗಿಯೇ ಆಗ್ತದೆ. ಜನರಿಗೆ ಏನು ಅಂದರೆ ಅದು ಸಕ್ಕರೆ ತಳಮಟ್ಟಕ್ಕೆ ಕಟ್ಟಿದ ಕೂಡಲೇ ಇಲ್ಲ ಇದು ಏನೋ ಮಿಕ್ಸೆಡ್ ಇದೆ ಅಥವಾ ಇದರಲ್ಲಿ ಕಲಬೆರಕೆ ಇದೆ ಅಂತ ನಾವು ಅನ್ಕೊಳ್ತೇವೆ. ಆದರೆ ಅದೇ ಜೇನನ್ನು ನೀವು ಪುನಃ ಬಿಸಿಲಿಗಿಟ್ಟರೂ ಅದು ಕರಗ್ತದೆ, ಅಥವಾ ಬಿಸಿ ನೀರಲ್ಲಿ ನೀವು ಇಟ್ಟನ್ನು ನಾನು ಹೇಳಿದೆ ಆ ರೀತಿಯಾಗಿ ಇಟ್ಟರೂ ಕೂಡ ಅದು ಪುನಃ ಜೇನಿನ ಮೊದಲಿನ ವಿಧಾನಕ್ಕೆ ಅದು ಬರ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಗ್ಲೂಕೋಸಿನ ಅಂಶ ಬೇರ್ಪಟ್ಟು ಸುಕ್ರೋಸ್ ಮತ್ತು ಫ್ರುಕ್ಟೋಸ್ಗಳು ಒಂದಾಗುವಂಥದ್ದು. ಅಂದರೆ ಅದೊಂದು ಬದಿ ಇದೊಂದು ಬದಿ ಆಗುವಾಗ ಗ್ಲೂಕೋಸ್ ಎನ್ನುವಂಥದ್ದು ಸಾಮಾನ್ಯವಾಗಿ ಸಕ್ಕರೆಯಾಗಿ ಪರಿವರ್ತನೆಯಾಗುವಂಥದ್ದು ಸಹಜ ಕ್ರಿಯೆ, ಅದು ಆಗಿ ಆಗ್ತದೆ. ಅದು ಯಾವತ್ತೂ ಕೂಡ ನೀವು ಅದಕ್ಕೆ ಹೇಳಿದ್ದು, ಜೇನು ಕೃಷಿಯನ್ನು ಮಾಡುವುದೇ ಅಥವಾ ಜೇನು ಕೃಷಿಯ ಅನುಭವ ಇದ್ದರೆ ಈ ಪರಿಸ್ಥಿತಿ ಅವನಿಗೆ ಗೊತ್ತಿರ್ತದೆ. ಅದು ಸರಿ. ನೀವೀಗ ಜೇನನ್ನ ಬೇರೆಯವರಿಂದ ತಗೊಂಡು ಕೂಡ ಮಾರ್ತೀರಿ, ಯಾವ ತರ ನೀವು ಅದರ ಪ್ರೋಸೆಸ್ ಮಾಡ್ತೀರಿ? ನಾನು ಸಣ್ಣ ಮಟ್ಟಿನ ಮಿಷನ್ಗಳನ್ನೆಲ್ಲ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಾನೊಂದು ಬ್ರ್ಯಾಂಡ್ ಆಗಿ ಮಾಡ್ತಾ ಇರುವ ಕಾರಣ
ಒಂದು ಟ್ರೇಡ್ ಲೈಸೆನ್ಸ್ ಹೊಂದಿ ಮಧುಮಕ್ಷಿಕಾ ಎನ್ನುವಂತಹ ಬ್ರ್ಯಾಂಡಲ್ಲಿ ನಾನು ಮಾಡ್ತಾ ಇರುವ ಕಾರಣ ಟನ್ ಲೆಕ್ಕದಲ್ಲಿ ನಾನು ಜೇನನ್ನು ಪರ್ಚೇಸ್ ಮಾಡ್ತೇನೆ. 1 kg 2 kg ಅಂತಲ್ಲ. ಯಾಕೆಂದರೆ ನನ್ನ ಒಂದು ವರ್ಷದ ವಾರ್ಷಿಕವಾಗಿ ನಾನು ಬರೀ ಜೇನನ್ನೇ ಸಾಮಾನ್ಯ ಒಂದು 3 ಟನ್ನಿನಷ್ಟು ವ್ಯಾಪಾರ ನಾನು ಮಾಡ್ತಾ ಇದ್ದೇನೆ ಒಬ್ಬನೇ ಆಗಿ. ಆವಾಗ ನಾನು ರೈತರಿಂದ ಸ್ವಲ್ಪ ಒಳ್ಳೆ ನಮಗೆ ಪರಿಚಯ ಇರ್ತದೆ, ಅಂಥವರಿಂದ ನಾನು ಪರ್ಚೇಸ್ ಮಾಡ್ತೇನೆ. ಮತ್ತು ದೊಡ್ಡ ದೊಡ್ಡ ಜೇನು ಕೃಷಿಕರಿದ್ದಾರೆ, ನಮ್ಮ ತಾಲೂಕಲ್ಲೂ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ, ಅಲ್ಲಿಂದಲೂ ಕೂಡ ನಾನು ಅದನ್ನು ಖರೀದಿಯನ್ನು ಮಾಡ್ತೇನೆ. ಈಗ ಖರೀದಿ ಮಾಡಿದ ಜೇನನ್ನು ಪ್ರೋಸೆಸ್ ಮಾಡುವಂತಹ ವ್ಯವಸ್ಥೆಗೆ ಈಗ ಅದೇ ನಾನು ಹೇಳಿದೆ ಆಗಲೇ, ಮಿಷನ್ಗಳನ್ನು ಇಟ್ಕೊಂಡಿದ್ದೇನೆ. ಅಂದರೆ ಬಾಯ್ಲರ್ ಸಿಸ್ಟಮ್, ಒಂದು 200 kg ಅಷ್ಟು ಜೇನನ್ನು ಒಂದೇ ಸಲಕ್ಕೆ ನಮ್ಮ ಹಾಲಿನ ಕುಕ್ಕರ್ ನೋಡಿರ್ಬೋದು ನೀವು, ಅದೇ ರೀತಿಯ ಒಂದು ಸಾಮಾನ್ಯ ಮಿಷನನ್ನು ಮಾಡಿದ್ದೇನೆ. ಗ್ಯಾಸಿನ ಒಲೆಯನ್ನು ಇಟ್ಟುಕೊಂಡು ಅದರಲ್ಲಿ ಮಾಡ್ತೇನೆ. ಅದು ಪ್ರೊಸೆಸ್ ಮಾಡಿತು ಅಂತಾದರೆ ಶುರುವಿಗೆ ನಾನು ಯಾವತ್ತೂ ಪ್ರೊಸೆಸ್ ಮಾಡುವುದಿಲ್ಲ, ತಂದಿಟ್ಟದ್ದನ್ನು ಹಾಗೆ ಇಟ್ಟುಕೊಳ್ತೇನೆ ಒಳ್ಳೆಯ ಬ್ಯಾರಲ್ಗಳಲ್ಲಿ. ಆಮೇಲೆ ಬೇಕಾದ ಅಂತೆ ನಾನು ಅದನ್ನು ಪ್ರೊಸೆಸ್ ಮಾಡ್ತಾ ಹೋಗ್ತೇನೆ. ದಿನಕ್ಕೆ 100 kg 200 kg ಹೀಗೆ ಪ್ರೊಸೆಸ್ ಮಾಡ್ತಾ ಹೋಗುವಂಥದ್ದು. ಪ್ರೊಸೆಸ್ ಮಾಡೋದು ಹೇಗೆ ಅಂದರೆ, ಸ್ಟೀಲ್ ಡ್ರಮ್ ಇದೆ ನನ್ನ ಹತ್ರ, ಅದರಲ್ಲಿ ಒಳಭಾಗದಲ್ಲಿ ಜೇನು, ಹೊರಭಾಗದಲ್ಲಿ ನೀರು, ಅದರ ಆವಿಯಾಗಿ ಹೋಗ್ಲಿಕ್ಕಿರುವಂತಹ ವ್ಯವಸ್ಥೆ, ಹೀಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಮತ್ತು ಅದನ್ನು ತಂಪು ಮಾಡಲಿಕ್ಕೆ ಕೂಲಿಂಗ್ ಡ್ರಮ್ ಅಂತಿದೆ. ಜೇನು ಬಿಸಿ ಮಾಡೋದು ಅಂದರೆ ಅದೊಂದು 26-27 ಗಂಟೆ ಬಿಸಿ ಇರ್ತದೆ. ಅದು ಅಷ್ಟು ಬೇಗ ಅದು ಪುನಃ ಮೂಲ ಇದಕ್ಕೆ ಬರುವುದಿಲ್ಲ, ತಣ್ಣಗಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಕೂಲಿಂಗ್ ಡ್ರಮ್ಮು ಹೀಗೆ ಇದನ್ನೆಲ್ಲ ಇಟ್ಟುಕೊಂಡಿದ್ದೇನೆ ನಾನು. ಸರಿ. ಆಮೇಲೆ ನೀವು ಅದನ್ನ ಪ್ಯಾಕಿಂಗ್ ವ್ಯವಸ್ಥೆ ಕೂಡ ನಿಮ್ಮಲ್ಲೇ ಇದೆಯಾ? ಹೌದು, ಎಲ್ಲ ಮಿಷನರಿ ಇಲ್ಲ, ಮ್ಯಾನ್ಯುಲ್ ಆಗಿ ಅಂದರೆ ನಾವೇ ಜನರೇ ತುಂಬಿಸುವಂತೆ ಅದಕ್ಕೆ ಬೇಕಾದ ಡ್ರಮ್ ಅನ್ನು ಕೂಡ ತಯಾರಿಸಿಕೊಂಡು ಆ ರೀತಿಯಾಗಿ ನಾವು ಮಾಡ್ತಾ ಇದ್ದೇನೆ. ಜೇನನ್ನು ತುಂಬಿಸುವಂಥದ್ದು, ಪ್ಯಾಕಿಂಗ್ ಮಾಡುವಂಥದ್ದು, ಬಾಟ್ಲಿಂಗ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಾವು ನಮ್ಮ ಕೆಲಸದವರು ಇತರರೆಲ್ಲ ಸೇರಿ ನಾವು ಮಾಡ್ತೇವೆ ಅದನ್ನು. ಇದರ ಜೊತೆಗೆ ಜೇನಿನ ಉಪ ಉತ್ಪನ್ನಗಳ ಬಗ್ಗೆ ಕೂಡ ನೀವು ಗಮನ ಹರಿಸಿದ್ದೀರಿ ಅಂತ ಹೇಳಿದ್ರಿ. ಉಪ ಉತ್ಪನ್ನಗಳನ್ನು ಪ್ರಾರಂಭ ಮಾಡಿದ್ದು ಹೇಗೆ? ಅಂದರೆ ಈಗ ನಮಗೆ ಗೊತ್ತಿರಬಹುದು, ಜೇನು ಕೃಷಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಹೆಚ್ಚಾಗಿ ನಡೀತಾ ಇದೆ. ಜೇನನ್ನು ಕೂಡ ನಾವು ಪಡಿತೇವೆ. ಆವಾಗ ಏನಾಗ್ತದೆ, ನಮಗೆ ಒಳ್ಳೆಯ ಮೌಲ್ಯ ಸಿಗುವುದಿಲ್ಲ. ಜೇನು ಕೃಷಿ ಮಾಡೋದು ಮಾತ್ರ ಅಲ್ಲ, ಈಗ ನಮಗೆ ಅಡಿಕೆ ಇರುವಾಗಲೇ ಅಥವಾ ತೆಂಗು ಯಾವುದೇ ಇರಲಿ, ಒಂದು ಉತ್ಪನ್ನ ಹೆಚ್ಚು ಆದಾಯ ಪಡಿಬೇಕು ಅಂತಾದರೆ ಒಂದೇ ರೀತಿಯ ವಿಧಾನವನ್ನು ಮಾಡುವಂಥದ್ದಲ್ಲ, ಅದರಿಂದ ಇನ್ನಷ್ಟು ಮೌಲ್ಯವರ್ಧನೆಯನ್ನು ಮಾಡಿದಾಗ ನಮಗೆ ಅದರಲ್ಲಿ ಹೆಚ್ಚು ಆದಾಯವನ್ನು ಪಡಿಬಹುದು ಎನ್ನುವಂಥ ಉದ್ದೇಶ ಒಂದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ಗೊತ್ತಿದ್ದಾಗಿ ಇತ್ತೀಚೆಗೆ ಪ್ರಾರಂಭ ಆಗಿರ್ಬೋದು, ಆದರೆ ಒಬ್ಬ ವ್ಯಕ್ತಿಯಾಗಿ ಒಂದು ಸಂಸ್ಥೆಯಾಗಿ ಜೇನಿನ ಉಪ ಉತ್ಪನ್ನವನ್ನು ತಯಾರು ಮಾಡುವಂಥದ್ದು ಬಹಳ ಕಡಿಮೆ ಇದೆ. ಅದರಲ್ಲಿ ನಾನು ಒಬ್ಬ. ನಾನು ಮೊದಲಿಗೆ ಪ್ರಾರಂಭ ಮಾಡಿದಂಥದ್ದು ಜೇನಿನ ನೆಲ್ಲಿಕಾಯಿ. ಯಾಕೆಂದರೆ ನಮಗೆ ಹೆಚ್ಚು ಔಷಧೀಯ ಗುಣ ಇರುವಂಥ ಒಂದು ವಸ್ತು ಅಂದರೆ ಪ್ರಕೃತಿಯಲ್ಲಿ ಸಿಗುವಂಥದ್ದು ನೆಲ್ಲಿಕಾಯಿ. ಅದರಿಂದ ಸಕ್ಕರೆಯಿಂದ ಮಾಡುವವರಿದ್ದಾರೆ, ನೀವು ಕೇಳಿರ್ಬೋದು, ಬೇರೆ ಬೇರೆ ಕಂಪನಿಗಳು ನೆಲ್ಲಿಕಾಯಿ ಕ್ಯಾಂಡಿ ಅಂತ ಮಾಡ್ತಾರೆ. ಅದು ಹೇಗೆ ಅಂದರೆ ಸಕ್ಕರೆಯಿಂದ. ಇದು ಹಾಗಲ್ಲ, ಇದು ಶುದ್ಧ ನಮ್ಮದೇ ಜೇನಿಂದ ನಾವು ವರ್ಷಕ್ಕೆ ಏನಿಲ್ಲ ಅಂದರೂ ಸಾಮಾನ್ಯ 15 ಕ್ವಿಂಟಾಲ್ನಷ್ಟು ನೆಲ್ಲಿಕಾಯಿಯನ್ನು ನಾನು ಬರೇ ಜೇನು ಮತ್ತು ನೆಲ್ಲಿಕಾಯಿಯನ್ನು ಪ್ರೊಸೆಸ್ ಮಾಡಿ ಕ್ಯಾಂಡಿ ಅಂತ ತಯಾರಿಸಿ ಅದಕ್ಕೆ ಕೆಲವೊಂದು ಶುಂಠಿ, ಕಾಳು ಮೆಣಸು, ಸೈಂಧವ ಲವಣ ಇತ್ಯಾದಿಗಳನ್ನೆಲ್ಲ ಮಿಶ್ರಣ ಮಾಡಿ ಆಮ್ಲ ಕ್ಯಾಂಡಿ ಅಂತ ತಯಾರಿಸಿಕೊಂಡು ನಾನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ ನಂದು ಬೇರೆ ಬೇರೆ ಉತ್ಪನ್ನಗಳನ್ನು ಆ ನಂತರ ಪ್ರಾರಂಭ ಮಾಡಿದೆ. ಅದರಲ್ಲೇ ನೆಲ್ಲಿಕಾಯಿ ಕ್ಯಾಂಡಿಯಲ್ಲಿ ಚಟ್ಪಟ್ ಕ್ಯಾಂಡಿ ಅಂತ ಅಂದರೆ ಸ್ವಲ್ಪ ಸ್ಪೈಸಿ ಆಗಿರುವಂಥದ್ದು, ಹೊಟ್ಟೆ ಉಬ್ಬರ ಇತ್ಯಾದಿಗಳು ಉಪಯೋಗ ಆಗುವಂಥದ್ದು, ಹೀಗೆ ಬೇರೆ ಬೇರೆ. ಈಗ ನೆಲ್ಲಿಕಾಯಿ ಕ್ಯಾಂಡಿಯಿಂದ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಕೂದಲಿನ ಆರೋಗ್ಯವನ್ನು ಹೆಚ್ಚು ಮಾಡ್ತದೆ, ಚರ್ಮದ ಆರೋಗ್ಯವನ್ನು ಹೆಚ್ಚಿಸ್ತದೆ. ವಿಶೇಷವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಯನ್ನು ಕೂಡ ನೆಲ್ಲಿಕಾಯಿ ವಿಟಮಿನ್ ಸಿ ಹೆಚ್ಚಿರುವುದರಿಂದ ಮತ್ತು ಜೇನಿನ ಒಳ್ಳೆಯ ಮಿಶ್ರಣದಿಂದ ಅದು ಪಡಿತದೆ, ಅದು ಕೂಡ ಒಳ್ಳೆಯ ಉಪಯೋಗ ಕೊಡ್ತದೆ. ಹಾಗೆಯೇ ಸ್ಪೈಸಿಯಾಗಿರುವಂತಹ ಚಟ್ಪಟ್ ಕ್ಯಾಂಡಿ, ಅದಕ್ಕೆ ಬರೇ ಜೇನಲ್ಲ, ಸ್ವಲ್ಪ ಬೆಲ್ಲವನ್ನು ಕೂಡ ಮಿಶ್ರಣ ಮಾಡುವುದರಿಂದ ನಮಗೆ ಈ ಹೊಟ್ಟೆ ಉಬ್ಬರ, ಹಸಿವಾಗದೇ ಇರುವಂಥದ್ದು, ಇದಕ್ಕೆಲ್ಲವೂ ಕೂಡ ನಮಗೆ ಅದು ಉಪಯೋಗವನ್ನು ಕೊಡ್ತದೆ. ಒಂದು ಇದು ಜೇನಿನ ಮತ್ತು ನೆಲ್ಲಿಕಾಯಿ ಇದ್ದಾಯಿತು. ಹಾಗೆ ನಮಗೆ ಜೇನು ಕೃಷಿಯಲ್ಲಿ ಸಿಗುವಂಥದ್ದು ಉಪ ಉತ್ಪನ್ನ ಅಂದರೆ ನಾನು ಹೇಳುವಂಥದ್ದೇನು ಅಂದರೆ ನಮಗೆ ಜೇನು ಮೇಣ ಅತಿ ಸುಲಭದಲ್ಲಿ ಸಿಗುವಂಥದ್ದು. ಬೇರೆ ಇತ್ಯಾದಿಗಳನ್ನು ನಮಗೆ ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಕಾಸರಗೋಡು ಈ ಜಿಲ್ಲೆಗಳಲ್ಲಿ ಅಥವಾ ಊರಲ್ಲಿ. ಆವಾಗ ನಾವು ಏನು ಮಾಡ್ಬೋದು ಅಂದರೆ ಜೇನು ಮೇಣದ ಹಿಂದಿನ ಕಾಲದಲ್ಲೂ ಕೂಡ ಜೇನು ಮೇಣವನ್ನು ಉಪಯೋಗಿಸಿ ನಮ್ಮ ಹಿರಿಯರು ಬೊಟ್ಟಿಡುವಂಥದ್ದು ಇತ್ಯಾದಿಗಳಿಗೆಲ್ಲ ಉಪಯೋಗ ಮಾಡ್ತಾ ಇದ್ರು, ಕಾಲು ಒಡೆಯುವುದಕ್ಕೆಲ್ಲ. ಅದನ್ನೇ ಸ್ವಲ್ಪ ನಾವು ಇನ್ನಷ್ಟು ಅಭಿವೃದ್ಧಿ ಮಾಡಿ ಜೇನು ಮೇಣಕ್ಕೆ ಗಂಧದ ಎಣ್ಣೆ, ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ, ಯಾಕೆಂದರೆ ಬಾದಾಮಿ ಎಣ್ಣೆ ಅಂತ ಹೇಳುವಂಥದ್ದು, ಬಾದಾಮಿ ಎನ್ನುವಂಥದ್ದು ವಿಟಮಿನ್ ಇ ಹೆಚ್ಚಿರುವಂಥದ್ದು. ಮಳೆಗಾಲ ಅಥವಾ ಕಳೆದ ಮೇಲೆ ನಮಗೆ ಶರೀರದಲ್ಲಿ ಕ್ರ್ಯಾಕ್ ಅಥವಾ ಒಡೆತ ಎಲ್ಲ ಬರುವಂಥದ್ದು ಯಾವಾಗ ಅಂದರೆ ವಿಟಮಿನ್ ಇ ಕಡಿಮೆ ಆದಾಗ. ಅಂತಹ ಸಮಯಕ್ಕೆ ನಮಗೆ ಈ ಬಾದಾಮಿ ಎಣ್ಣೆ, ಗಂಧದ ಎಣ್ಣೆ, ತೆಂಗಿನೆಣ್ಣೆ, ಕಹಿಬೇವಿನ ಎಣ್ಣೆ ಇದನ್ನೆಲ್ಲ ಹಾಕಿ ಒಂದು ಪ್ರಮಾಣದಲ್ಲಿ ತಯಾರಿಸಿ ಅದನ್ನು ಜೇನು ಕ್ರೀಮ್ ಅಂದರೆ ಜೇನು ಮೇಣದ ಬಿ ವ್ಯಾಕ್ಸ್ ಕ್ರೀಮ್ ಅಂತ ಮಾಡಿಕೊಂಡು ಅದನ್ನು ಕೂಡ ನಾನು ಮಾರಾಟ ಮಾಡ್ತೇನೆ. ಅದರಿಂದ ಏನು ಅಂದರೆ ಕಾಲಿನ ಒಡೆತ ಮಾತ್ರ ಅಲ್ಲ,
ಅಲ್ಲಿ ಗಂಧದ ಎಣ್ಣೆ ಇರುವ ಕಾರಣ ಮುಖದಲ್ಲಿರುವಂತಹ ಮೊಡವೆಗಳಿರ್ಬೋದು, ಸಣ್ಣ ಗಾಯಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಬೆಂಕಿ ತಾಗಿದ್ದಿರ್ಬೋದು, ಇದೆಲ್ಲದಕ್ಕೂ ಕೂಡ ಪರಿಣಾಮಕಾರಿಯಾಗಿ ನಮಗೆ ಅದು ಔಷಧಿಯಾಗಿ ಪರಿಣಾಮ ಕೊಡ್ತದೆ. ಅದರಲ್ಲಿ ಇನ್ನೊಂದೇನು ಅಂದರೆ ಯಾವುದೇ ಕೆಮಿಕಲ್ ಇಲ್ಲ. ಈಗ ನಾವು ಬೇರೆ ಆ ರೀತಿಯ ವಸ್ತುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ಬೋದು, ಅದು ಪೆಟ್ರೋಕೆಮಿಕಲ್ ವಸ್ತುಗಳಿರ್ತದೆ, ಅದು ತುಟಿಗೆ ಹಚ್ಚುವಂಥದ್ದೆಲ್ಲ ಏನಿರ್ತದೆ. ಅದರ ಬದಲಾಗಿ ಇದನ್ನು ಹಚ್ಚಿದ್ರೆ ಸಣ್ಣ ಮಗುವಿಂದ ಹಿಡಿದು ವೃದ್ಧರವರೆಗೂ ಅದು ಹೊಟ್ಟೆಗೂ ಹೋದ್ರೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ಅದರಲ್ಲಿ ಯಾವುದೇ ಕೆಮಿಕಲ್ಗಳಿಲ್ಲ. ಹಾಗಾಗಿ ನಮಗೆ ಅದು ಹೆಚ್ಚು ಪ್ರಭಾವವನ್ನು ಒಂದು ನಮ್ಮ ಜೇನುಮೇಣದಿಂದ ನಾವು ಮಾಡಲಿಕ್ಕಾಗ್ತದೆ. ನಿಮಗೆ ಮೇಣ ಬೇಕಾದಷ್ಟು ಸಿಗ್ತದಾ? ಇಲ್ಲ, ಅದು ಕೂಡ ಒಂದು ಸಮಸ್ಯೆ. ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಸಿಗ್ತದೆ, 15 kg ಅಷ್ಟುವರೆಗೆ. ಅದರಿಂದ ಹೆಚ್ಚಿನದ್ದನ್ನು ನಾನು ಪರ್ಚೇಸ್ ಮಾಡ್ತೇನೆ. ಅದು ಕೂಡ ಹಾಗೆ ಕೆಜಿಗೆ ಒಳ್ಳೆಯ ಕ್ವಾಲಿಟಿ ಆದರೆ 500 ರೂಪಾಯಿವರೆಗೂ ಕೂಡ ನೋಡಿಕೊಂಡು ಪರ್ಚೇಸ್ ಮಾಡುವಂಥದ್ದು ಕೂಡ ಇದೆ. ಅಂದರೆ ಅಷ್ಟು ಕ್ವಾಲಿಟಿ ಇರಬೇಕು. ಇಲ್ಲ ಅಂತಾದರೆ ಪುನಃ ನಮಗೆ ಅದರ ಪ್ರೊಸೆಸ್ಗಳಿರ್ತದೆ, ಹಾಗಾಗಿ ಸ್ವಲ್ಪ ಕಡಿಮೆ ಇರ್ತದೆ ಆ ರೇಟಿಗೆ. ಅಂತೂ ನಾನು ಪರ್ಚೇಸ್ ಮಾಡ್ತೇನೆ. ವರ್ಷಕ್ಕೆ ಕೆಲವು ಕೆಜಿಗಳಷ್ಟು ಜೇನುಮೇಣವನ್ನು ನಾನು ಪರ್ಚೇಸ್ ಮಾಡ್ತೇನೆ. ಇನ್ನು ಅದರಲ್ಲಿ ಜೇನಿನಲ್ಲಿ ಮಧುಪೇಯ ರಸ ಅಂತ ಒಂದು ಮಾಡಿದ್ದೇನೆ. ಮಧುಪೇಯ ರಸ ಅಂದರೆ ಸ್ಕ್ವಾಶ್ ರೀತಿ, ಇನ್ಸ್ಟಂಟ್. ಇವತ್ತಿನ ಭರಾಟೆಯ ಜೀವನದಲ್ಲಿ ಏನು ಅಂದರೆ ನಮಗೆ ಎಲ್ಲವೂ ಸುಲಭದಲ್ಲಿ ಆಗಬೇಕು. ಅದಕ್ಕೆ ಬೇಕಾಗಿ ಏನು ಅಂದರೆ ಜೇನು, ನೆಲ್ಲಿಕಾಯಿ ರಸ, ಶುಂಠಿ ರಸ, ಆಮೇಲೆ ನಿಂಬೆಹಣ್ಣಿನ ರಸ, ಇದೆಲ್ಲವನ್ನೂ ಕೂಡ ಹಾಕಿ. ಆದರೆ ಇಲ್ಲಿ ಏನು ಅಂದರೆ ನಮಗೆ ಪ್ರಿಸರ್ವೇಟಿವ್ ಹಾಕುವ ಬದಲಿಗೆ ಒಂದು 20% ಸಕ್ಕರೆಯನ್ನು ಕೂಡ ಬೆಳೆಸಿಕೊಂಡು ಅದನ್ನು ಒಂದು ರೀತಿ ಪಾಕಕ್ಕೆ ತಂದು ಸ್ಕ್ವಾಶ್ ರೀತಿ ಮಾಡಿದರೆ ಒಂದು 6 ರಿಂದ 7 ತಿಂಗಳು ಆ ಸ್ಕ್ವಾಶ್ ಉಳಿತದೆ. ಆ ರೀತಿಯಾಗಿರುವಂತಹ ಒಂದು ಮಧುಪೇಯ ರಸ ಅಂತ ತಯಾರಿಸಿದ್ದೇನೆ. ಅದು ಕೂಡ ನಾವು ಮಾರಾಟವನ್ನು ಮಾಡ್ತೇನೆ. ಅದರಲ್ಲಿ 25% ಸ್ಕ್ವಾಶನ್ನು 75% ನೀರನ್ನು ಹಾಕ್ಕೊಂಡು ಅವರು ಶರ್ಬತ್ತು ಮಾಡಿಕೊಂಡು ಕುಡಿಬೋದು. ಇದರಿಂದಲೂ ಕೂಡ ಆರೋಗ್ಯಕ್ಕೆ ಉತ್ತಮವಾದಂತಹ ಪೇಯ ಅದು. ಕಾರಣ ಯಾಕೆ ಅಂದರೆ ನಮ್ಮ ಫ್ಯಾಟನ್ನು ಕಡಿಮೆ ಮಾಡುವಂಥದ್ದು ಅಥವಾ ಶರೀರದಲ್ಲಿರುವಂತಹ ಕಶ್ಮಲಗಳನ್ನು ಹೊರಗೆ ಹಾಕ್ಲಿಕ್ಕಿರುವಂತಹ ಕೆಲಸವನ್ನು ಆ ಪೇಯ ಮಾಡ್ತದೆ. ಇನ್ನು ಮಧುಕಲ್ಪ ಅಂತ ಒಂದು ಲೇಹವನ್ನು ತಯಾರು ಮಾಡಿದ್ದೇನೆ. ಇನ್ನು ನಿಮ್ಗೆ ಗೊತ್ತಿರ್ಬೋದು, ಚ್ಯವನ್ಪ್ರಾಶಿ ರೀತಿ ಇರುವಂಥದ್ದು. ಅದು ಏನು ಅಂದರೆ ಮಧುಕಲ್ಪ ಎನ್ನುವಂಥದ್ದು ನೆಲ್ಲಿಕಾಯಿ, ಜೇನು, ಬೆಲ್ಲ, ಶುಂಠಿ, ಹಿಪ್ಪಿಲಿ, ಕಾಳುಮೆಣಸು, ಜ್ಯೇಷ್ಠ ಮಧು ಇತ್ಯಾದಿ ಔಷಧೀಯ ವನಸ್ಪತಿಗಳ ಹುಡಿಯನ್ನ ಎಲ್ಲವನ್ನ ಕೂಡ ಅಮೃತ ಬಳ್ಳಿಯ, ಅಶ್ವಗಂಧ, ಶತಾವರಿ ಇದನ್ನೆಲ್ಲ ಮಿಶ್ರಣ ಮಾಡಿ ಲೇಹ ಪಾಕಕ್ಕೆ ತಂದು ಅದನ್ನ ಮಾರಾಟ ಮಾಡ್ತಾ ಇದ್ದೇನೆ, ಮಧುಕಲ್ಪ ಎನ್ನುವಂತಹ ಹೆಸರಲ್ಲಿ. ಇದು ಕೂಡ ಇಮ್ಯುನಿಟಿ ಬೂಸ್ಟರ್, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತದೆ, ಮತ್ತೆ ಸ್ಮರಣ ಶಕ್ತಿಯನ್ನ ಹೆಚ್ಚು ಮಾಡ್ತದೆ. ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನ ಸರಿ ಮಾಡ್ತದೆ, ಅಂದ್ರೆ ಹಸಿವಾಗದೇ ಇರುವಂಥದ್ದು ಅಥವಾ ಹೊಟ್ಟೆಯ ಇತ್ಯಾದಿ ಸಮಸ್ಯೆಗಳಿಗೆ ಅತ್ಯಂತ ಉಪಕಾರಿಯಾಗಿ ಕೆಲಸ ಮಾಡುತ್ತದೆ. ಒಂದು ಅದಾಯಿತು. ಇದು ನೇರವಾಗಿ ಜೇನುವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಇನ್ನೊಂದು ಉತ್ಪನ್ನ. ಇನ್ನೊಂದು ಕಪ್ ಸಿರಪ್, ಮಧುಸಾರ ಅಂತ ಅದಕ್ಕೆ ಹೆಸರಿಟ್ಟಿದ್ದೇನೆ. ಕಾರಣ ಯಾಕೆಂದ್ರೆ ನೋಡಿ, ಜೇನು ಎನ್ನುವಂಥದ್ದೇ ಒಂದು ಆಂಟಿಬಯೋಟಿಕ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು. ಅದಕ್ಕೆ ಶುಂಠಿ, ಹಿಪ್ಪಿಲಿ, ಕಾಳುಮೆಣಸು, ಜ್ಯೇಷ್ಠ ಮಧು, ಜಟಾಮಾಂಸಿ, ಅಮೃತ ಬಳ್ಳಿ ಇದರೆಲ್ಲದರ ರಸವನ್ನು, ಸಾರವನ್ನು ತೆಗೆದು ಅದಕ್ಕೆ ಮಿಶ್ರಣವನ್ನು ಮಾಡಿ ಅದನ್ನು ನಾವು ದೀರ್ಘಾವಧಿ ಇಟ್ಕೊಳ್ಳಿಕ್ಕಾಗ್ತದೆ. ಆ ರೀತಿಯಾಗಿ ಇಟ್ಕೊಂಡು ಅದನ್ನು ಉಪಯೋಗ ಮಾಡಿದರೆ ನಮಗೇನು ಅಂದರೆ ಕಫ, ಒಳ್ಳೆಯ ಶೀತ ಕಫ ಇದೆ ಅಂತಾದರೆ 5 ml ಸಣ್ಣವರಿಗೂ ದೊಡ್ಡವರಿಗಾದರೆ 10 ml ತಗೊಂಡ್ರೆ ಆ ಕಫ ಕರಗಿ ನೀರಾಗಿ ಹೋಗ್ತದೆ. ಇದು ಸಹಜ ಪ್ರಕೃತಿಯಲ್ಲಿ ಸಿಗುವಂಥ ಉತ್ಪನ್ನವನ್ನೇ ಮೌಲ್ಯವರ್ಧಿಸಿ ಮಾಡಿರುವಂಥದ್ದು. ಇದು ಮಧುಸಾರ ಅಂತ. ಇದಕ್ಕೆ ಬೇಕಾದಂತಹ ಬೇರೆ ಬೇರೆ ಈ ಔಷಧೀಯ ಸಸ್ಯಗಳನ್ನು ಎಲ್ಲಿಂದ ತಗೊಳ್ತೀರಿ? ಊರಲ್ಲೇ ಸಾಮಾನ್ಯವಾಗಿ ಕೆಲವೆಲ್ಲ ಔಷಧಿಗಳು ನನಗೆ ಪರಿಸರದಲ್ಲೇ ಸಿಗ್ತದೆ. ಅಂದರೆ ಬೆಳ್ತಂಗಡಿ ತಾಲೂಕು, ಮಂಗಳೂರು ಇತ್ಯಾದಿ ನಮ್ಮ ಪರಿಸರದಲ್ಲಿ. ಕೆಲವೊಂದನ್ನು ನಾನು ಆನ್ಲೈನಲ್ಲಿ ನಮ್ಮ ಪರಿಚಯದವರ ಮುಖಾಂತರ ನಾನು ತರಿಸ್ತೇನೆ. ಉತ್ತರ ಭಾರತದಿಂದಲೂ ಕೂಡ ಕೆಲವೊಂದು ಔಷಧಿಗಳನ್ನು ತರಿಸಬೇಕಾಗ್ತದೆ. ಅದು ಸಹಜವಾಗಿ ಮಾಡಬೇಕಾದಂತಹ ಕೆಲಸ. ಮೀಡ್ ಅಂತ ಇದೆ. ಈಗ ನೋಡಿ, ವೈನ್ ಅಂತ ಕೇಳಿದ್ದೀರಿ, ಆದರೆ ಜೇನಿಂದಲೂ ಕೂಡ ವೈನ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಅದಕ್ಕೆ ವೈನ್ ಅಂತ ಹೆಸರಲ್ಲ, ಮೀಡ್ ಅಂತ ಹೆಸರು. ಪಾಶ್ಚಾತ್ಯ ದೇಶಗಳಲ್ಲಿ ಅತ್ಯಂತ ಜನಪ್ರಿಯ ಒಂದು ಪೇಯ ಅದು. ಇದರಲ್ಲಿ ಆಲ್ಕೋಹಾಲಿನ ಅಂಶ ಬಹಳ ಕಡಿಮೆ ಇರ್ತದೆ, 4 ರಿಂದ 5% ಇರ್ತದೆ. ಯಾಕೆ ಕಾರಣ ಅಂದರೆ ಇದರಲ್ಲಿ ನಾವು ಈಸ್ಟನ್ನು ನಾವು ಅದಕ್ಕೆ ಉಪಯೋಗ ಮಾಡೋದಿಲ್ಲ. ಜೇನು ಮತ್ತು ನೆಲ್ಲಿಕಾಯಿಯ ರಸವನ್ನು ಪಡೆದುಕೊಂಡು ಅದರಲ್ಲಿ ನಾವು ಮೀಡ್ ಅಂತ ತಯಾರು ಮಾಡ್ತೇನೆ. ಒಂದು ರೀತಿಯ ವೈನಿನ ಇನ್ನೊಂದು ಪ್ರಭೇದ ಅದು. ಅದು ಕೂಡ ಹಾಗೆ, ಅದರಲ್ಲಿ ಯಾವುದೇ ಕೆಮಿಕಲ್ಗಳಿರುವುದಿಲ್ಲ. ಅದನ್ನು ಫರ್ಮೆಂಟೇಷನ್ ಮಾಡುವಂಥದ್ದು, ಅಂದರೆ ಒಂದು ರೀತಿ ಅದನ್ನು ಹೆಚ್ಚು ದಿನಗಳ ಕಾಲ ಇಟ್ಟು ಫರ್ಮೆಂಟೇಷನ್ ಮಾಡಿ ಆಲ್ಕೋಹಾಲ್ ಕಡಿಮೆ ಯುಕ್ತವಾಗಿರುವಂತಹ ಒಂದು ಉತ್ಪನ್ನ ಅದು. ಅದು ಏನು ಅಂದರೆ ನಮ್ಮ ಆರೋಗ್ಯಕ್ಕೆ ಕೆಲವೊಂದು ರೀತಿಯ ಎಸಿಡಿಟಿಗಳಿರ್ಬೋದು ಅಥವಾ ನಿದ್ರೆ ಬರದೇ ಇರುವಂಥದ್ದಿರ್ಬೋದು, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಒಳ್ಳೆಯ ಉಪಯೋಗವನ್ನು ಅದು ಕೊಡ್ತದೆ ಮೀಡ್ ಅಂತ. ಇನ್ನೊಂದು ಏನು ಅಂದರೆ ನನಗೆ ಅದರ ಜೊತೆಗೆ ನನಗೆ ಇಷ್ಟಪಟ್ಟಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮ ಮುಳಿಯ ವೆಂಕಟಕೃಷ್ಣ ಶರ್ಮರ ಒಂದು ಮಾರ್ಗದರ್ಶನ ನನಗೆ. ಅಂದರೆ ಹಲಸನ್ನು ಇನ್ನಷ್ಟು ಮೌಲ್ಯವರ್ಧಿಸಬೇಕು ಎನ್ನುವಂಥದ್ದನ್ನು ಅವರ ಒಂದು ಬಹಳ ಆಸೆ ಅದು. ಅವರು ಅದರಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ ನಮಗೆ.
ಅವರೇ ನನಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಜಾಫಿ ಅಂತ, ಜಾಕ್ ಫ್ರೂಟ್ ಕಾಫಿ ಅಂತ ನಾವು ನನ್ನ ಹೆಸರನ್ನು ಇಟ್ಟಿದ್ದೇವೆ. ಪೇಟೆಯಲ್ಲಿ ಪಡೆಯುವಂತಹ ಎಷ್ಟೋ ಉತ್ಪನ್ನಗಳಲ್ಲಿ, ಮಕ್ಕಳಿಗೆ ಕೊಡುವಂತಹ ಉತ್ಪನ್ನಗಳಲ್ಲಿ, ಅದು ಪೇಯಗಳಲ್ಲಿ, ಅದರಲ್ಲಿ ಹಾಲಿನ ಹೊಡಿ ಮತ್ತು ಸಕ್ಕರೆಯ ಅಂಶಗಳೇ ಹೆಚ್ಚಿರ್ತದೆ. 60ರಿಂದ 70% ಕೂಡ ಪ್ರತಿಶತವೂ ಕೂಡ ಹಾಲಿನ ಹೊಡಿ ಮತ್ತು ಸಕ್ಕರೆ ಇರ್ತದೆ. ಅದರಲ್ಲಿ ಬಾದಾಮಿ ಹೊಡಿಯೂ ಇರುವುದಿಲ್ಲ ಅಥವಾ ಜೋಳದ ಹೊಡಿಯೂ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ರಾಸಾಯನಿಕಗಳು ಜಾಸ್ತಿ ಇರ್ತದೆ. ಅದನ್ನು ತಿಂದರೆ ನಮ್ಗೆ ಏನು ಹೇಳ್ತದೆ ಅಂದರೆ ನಿಧಾನವಾಗಿ ಕ್ಯಾನ್ಸರ್ ಕಾರಕಗಳು ಬರಬಹುದು ಅಂತ. ಆದರೆ ನಮ್ಮಲ್ಲೇ, ನಮ್ಮ ಪರಿಸರದಲ್ಲೇ ಅತ್ಯಂತ ಅವಜ್ಞೆಗೆ ಒಳಪಟ್ಟಂತಹ ಒಂದು ಹಣ್ಣು ಅಂತ ಹೇಳಿದರೆ ಹಲಸಿನ ಹಣ್ಣು. ಅದನ್ನು ಮಂಗಗಳು ತಿಂದು ಅಥವಾ ಹುಳು ಹಿಡಿದು ಅಥವಾ ಅದನ್ನು ಕೆಳಗೆ ಬಿದ್ದೇ ಹಾಳಾಗಿ ಹೋಗ್ತದೆ. ಅಂಥ ಹಲಸಿನ ಹಣ್ಣನ್ನು ಹಿಂದೆ ಒಬ್ಬರು ಮಾಡಿದ್ರು, ಜಾಫಿ ಅಂತ. ಆದರೆ ಅದಷ್ಟು ಮೌಲ್ಯವರ್ಧಿಸಿ ಮಾಡಿರಲಿಲ್ಲ. ಅವರು ಹಲಸಿನ ಬೀಜಕ್ಕೆ ಕಾಫಿ ಪುಡಿಯನ್ನು ಮಿಶ್ರಣ ಮಾಡಿದ್ರು. ಕೊನೆಗೆ ಅದು ಮುಂದುವರಿಲಿಲ್ಲ ಅವರು. ಮತ್ತೆ ಈಗ ಅವರು ಇಲ್ಲೂ ಕೂಡ. ಈಗ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಅದಲ್ಲ, ಕೇವಲ ಹಲಸಿನ ಹಣ್ಣೇ ಇರಬೇಕು ಎನ್ನುವ ಉದ್ದೇಶಕ್ಕೆ ಹಲಸಿನ ಹಣ್ಣು ಮತ್ತು ಹಲಸಿನ ಬೀಜವನ್ನು ಒಂದು ಪ್ರಮಾಣದಲ್ಲಿ ಅದನ್ನು ಸರಿಯಾಗಿ ಒಣಗಿಸಿ ಚೆನ್ನಾಗಿ ಹುರಿದು, ಅದು 3-4 ಸಲ ಹಲಸಿನ ಬೀಜವನ್ನು ಹುರಿಲಿಕ್ಕಿದೆ. ಹುರಿದ ನಂತರ ಅದನ್ನು ಹುಡಿ ಮಾಡಿ ಒಂದು ಪ್ರಮಾಣದಲ್ಲಿ ತಂದು ಅದನ್ನ ಪೌಡರ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಜಾಫಿ ಅಂತ ಹೆಸರಿಟ್ಟಿದ್ದೇನೆ. ಅದನ್ನು ನೀವು ಸಾಮಾನ್ಯವಾಗಿ 1 ಲೋಟ ಅಂದರೆ ಹದ ಹಾಲಿಗೆ, ಅಂದರೆ ತುಂಬ ದಪ್ಪವೂ ಅಲ್ಲ ತುಂಬ ತೆಳುವಲ್ಲ, ಆ ರೀತಿಯ ಹಾಲಿಗೆ 3/4 ಚಮಚ ಒಂದು ಹುಡಿಯನ್ನು ಹಾಕಿ ಒಂದು ಚೆನ್ನಾಗಿ ಕಲಕಿ ಕುದಿಸಿ, ಅದಕ್ಕೆ ಬೇಕಾದರೆ ನೀವು ಸಕ್ಕರೆ ಹಾಕ್ಬೋದು ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಸೋಸಿ ಕುಡಿಯುವಂತಹ ಒಂದು ಪೇಯದ ಹುಡಿಯದು. ಇದರಲ್ಲಿ ಏನು ಅಂದರೆ ಯಾವುದೇ ರಾಸಾಯನಿಕ ಇಲ್ಲ, ಬೇರೆ ಇತರ ವಸ್ತುಗಳಿಲ್ಲ. ಕೇವಲ 3 ವಸ್ತು ಮಾತ್ರ ಉಪಯೋಗ ಮಾಡಿದ್ದೇನೆ. ಒಂದು ಹಲಸಿನ ಹಣ್ಣು, ಹಲಸಿನ ಬೀಜ ಮತ್ತು ಪರಿಮಳಕ್ಕೆ ಬೇಕಾಗಿ ಏಲಕ್ಕಿಯನ್ನು ಉಪಯೋಗ ಮಾಡಿದ್ದೇನೆ. ಇದು ಕೂಡ ಹಾಗೆ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ಇದನ್ನು ಕುಡಿಬೋದು. ಅದನ್ನು ಮಿಲ್ಕ್ ಶೇಕ್ ಮಾಡಲಿಕ್ಕಾಗ್ತದೆ. ಹೀಗೆ ಬೇರೆ ಬೇರೆ ಅದರ ಉಪ ಉತ್ಪನ್ನವನ್ನು ಕೂಡ ಅದರಿಂದಲೇ ತಯಾರಿಸಲಿಕ್ಕಾಗ್ತದೆ. ಈ ರೀತಿಯಾಗಿ ಒಟ್ಟು 7ರಿಂದ 8 ಉತ್ಪನ್ನವನ್ನು ನಾನು ಸ್ವತಃ ತಯಾರು ಮಾಡ್ತಾ ಇದ್ದೇನೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಕೊಡ್ತಾ ಇದ್ದೇನೆ. ಜೊತೆಗೆ ಇನ್ನಷ್ಟು ಉತ್ಪನ್ನವನ್ನು ತಯಾರು ಮಾಡುವಂತಹ ಆಸಕ್ತಿಗಳು ಎಲ್ಲವೂ ಕೂಡ ಇದೆ. ಮುಂದಿನ ಹಂತದಲ್ಲಿ ಇದನ್ನು ಮಾಡಬೇಕು ಎನ್ನುವಂತಹ ಒಂದು ಆಸೆಗಳು ಅಥವಾ ಯೋಜನೆಗಳು ಹಾಕಿಕೊಂಡಿದ್ದೇನೆ. ಈಗ ಪ್ರಾರಂಭ ಮಾಡಿದಾಗ ಇದರ ಮಾರುಕಟ್ಟೆ ನಿಮಗೆ ತೊಂದರೆ ಆಗಲಿಲ್ವಾ? ತುಂಬ ಇತ್ತು. ಈಗ ನಮಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಯಾವುದೇ ಉತ್ಪನ್ನವನ್ನು ತಯಾರು ಮಾಡ್ಬೋದು, ಅದನ್ನು ಜನರಿಗೆ ತಲುಪಿಸುವುದೇ ದೊಡ್ಡ ಕೆಲಸ. ಅದೇ ಮಾರುಕಟ್ಟೆಯಲ್ಲಿ. ಅವಾಗ ಪ್ರಾರಂಭದಲ್ಲಿ ಏನಾಯಿತು ಅಂದರೆ, ನನ್ನದೇ ಆದಂತಹ ವಾಟ್ಸಾಪ್ ಗ್ರೂಪ್ಗಳಿರ್ಬೋದು ಅಥವಾ ಫೇಸ್ಬುಕ್ ಎನ್ನುವಂತಹ ಇವತ್ತಿನ ವಿಜ್ಞಾನದ ನಮ್ಮ ಏನು ಸೌಲಭ್ಯಗಳಿದೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ನಾನು ಪ್ರಯತ್ನ ಪಟ್ಟೆ. 2ನೇ ಹಂತವಾಗಿ ಆ್ಯಡ್ಗಳನ್ನು ಕೊಡುವಂಥದ್ದು, ಗೂಗಲಲ್ಲಿ SOI ಮಾಡುವಂಥದ್ದು, ROI ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಬಂದೆ. ಮೊದಲನೇದಾಗಿ ಏನು ಅಂದರೆ ಟ್ರೇಡ್ ಲೈಸೆನ್ಸನ್ನು ಮಾಡಿಕೊಂಡೆ. ಯಾವುದೇ ಒಂದು ನಮ್ಮ ಉತ್ಪನ್ನವನ್ನು ಜನರಿಗೆ ತಲುಪಿಸಬೇಕು ಅಥವಾ ಒಂದು ಸಂಸ್ಥೆಯಾಗಿ ನಾವು ಬೆಳಿಬೇಕು ಅಂತಾದರೆ ಅದಕ್ಕೆ ಅದರದ್ದೇ ಆದಂಥ ಕಾನೂನು ರೀತಿಯ ಕೆಲವೊಂದು ಅಡಿಪಾಯಗಳು ನಮಗೆ ಬೇಕು. ಅದನ್ನು ನಾನು ಹಂತ ಹಂತವಾಗಿ ಮಾಡ್ತಾ ಬಂದೆ. FSSAI ಇರ್ಬೋದು, ಟ್ರೇಡ್ ಲೈಸೆನ್ಸ್ ಇರ್ಬೋದು, ಅಪೇಡಾ ಲೈಸೆನ್ಸ್ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳಿರ್ಬೋದು, ಹೀಗೆ ಇದನ್ನೆಲ್ಲವನ್ನ ಕೂಡ ಮಾಡ್ತಾ ಬಂದೆ. ಅವಾಗ ನಂಗೆ ಏನಾಯಿತು ಅಂದರೆ, ಬೃಹತ್ ಕಂಪನಿಗಳ ಜೊತೆಗೆ ಒಪ್ಪಂದಕ್ಕೆ ಅವಕಾಶಗಳು ಸಿಕ್ತು. ಏನಾಯಿತು, ನಮ್ಗೆ ಅವಾಗ ಅಮೆಜಾನ್, ಫ್ಲಿಪ್ಕಾರ್ಟ್, ಜಿಯೋ ಮಾರ್ಟ್, ಹೀಗೆ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಮಗೆ ಟೈಅಪ್ ಆಗಲಿಕ್ಕೆ ನಮ್ಗೆ ಅವಕಾಶಗಳು ಪ್ರಾರಂಭ ಆಗ್ತದೆ. ಅಂದರೆ ದ್ವಾರ ತೆರೀತದೆ, ನಮ್ಮ ದಾರಿ ದೊಡ್ಡದಾಗ್ತಾ ಹೋಗ್ತದೆ. ಹಾಗಾಗಿ ನಾನು 2ನೇ ಹಂತವಾಗಿ ಅಮೆಜಾನ್, ಫ್ಲಿಪ್ಕಾರ್ಟ್, ಜಿಯೋ ಮಾರ್ಟ್ ಇದರಲ್ಲೆಲ್ಲ ನನ್ನ ಉತ್ಪನ್ನವನ್ನು ಮಾರಾಟಕ್ಕೆ ಪ್ರಾರಂಭ ಮಾಡಿದೆ. 1 ವರ್ಷಗಳ ಸತತ ಪ್ರಯತ್ನ ಇದೆ. ಅಂದರೆ ಯಾವುದೇ ಒಂದು ಕೆಲಸಗಳಲ್ಲಿ ಏನು ಅಂದರೆ, ಈಗ ಅಮೆಜಾನಿಗೆ ಹಾಕಿದ ಕೂಡಲೇ ನಮಗೆ ಎಲ್ಲವೂ ಬರ್ತದೆ ಅಂತಲ್ಲ, ಅದಕ್ಕೆ ಬೇಕಾದಂತಹ ಪುನಃ ಕೆಲಸಗಳಿರ್ತದೆ, ಅದನ್ನು ಜನರಿಗೆ ತಲುಪಿಸಲಿಕ್ಕಿರುವಂಥದ್ದು. ಇದು B2C ಆಯಿತು, ಅಂದರೆ ನೇರವಾಗಿ ಕಸ್ಟಮರಿಗೆ ತಲುಪಿಸುವಂಥದ್ದು. ಇದು ಹಂತದಲ್ಲಿಯೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಒಳ್ಳೆಯ ರೆಸ್ಪಾನ್ಸ್ ಇದೆ, ಒಳ್ಳೆಯ ಸೇಲ್ಗಳು ಕೂಡ ನನಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಇನ್ನು B ಅಂತ ಇದೆ, ಒಂದು ನನ್ನಿಂದ ಇನ್ನೊಂದು ಸ್ಟಾಕಿಸ್ಟ್ಗಳು ಪಡೆದುಕೊಂಡು ಆ ಮೂಲಕ ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಇದು ಕೂಡ ಕೆಲವೊಂದು ನಗರಗಳಲ್ಲಿ, ಉದಾಹರಣೆಗೆ ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ದಾವಣಗೆರೆ, ಹುಬ್ಬಳ್ಳಿ, ಈ ಕೆಲವು ಕಡೆಗಳಲ್ಲಿ ನಮ್ಮ ಉತ್ಪನ್ನವನ್ನು ಗ್ರಾಹಕರ ಕೈಗೆಟುಕುವಂತೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅಥವಾ ಇನ್ನು ಮುಂದಕ್ಕೂ ಕೂಡ ಬೆಳೆಸುವಂತಹ ಆಸಕ್ತಿಗಳಿದೆ. ನಮಗೇನು ಅಂದರೆ, ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ನಾವು ಯಾವತ್ತೂ ಕೂಡ ಈ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು. ಗುಣಮಟ್ಟ ಏರಿಳಿತವಾಗ್ತಾ ಬಂದರೆ ಆವಾಗ ನಮ್ಮ ವ್ಯವಹಾರವು ಕೂಡ ಕುಂಠಿತವಾಗ್ತಾ ಬರ್ತದೆ ಅಥವಾ ನಮ್ಮ ಹೆಸರು ಹಾಳಾಗ್ತದೆ. ಅದನ್ನು ನಾವು ಪ್ರಯತ್ನ ಪಟ್ಟು ಕಾಪಾಡ್ತಾ ಬರ್ತಾ ಇದ್ದೇವೆ. ಈಗ ಇನ್ನು ಮುಂದೆ ಏನು ಮಾಡಬೇಕು ಅಂತ ನಿಮ್ಮ ಯೋಚನೆಗಳು? ಈಗ ಹಲಸಿನ ಹಣ್ಣಿನ ಹಲುವ ಇರ್ಬೋದು ಅಥವಾ ಬೇರೆ ಬೇರೆ ಹಣ್ಣುಗಳ ಮೌಲ್ಯವರ್ಧಿಸುವಂಥದ್ದು. ಅಂದರೆ ಹಣ್ಣುಗಳು ಅವಜ್ಞೆಗೊಳಗಾಗಿ ನಾವು ಅದನ್ನು ಅಂದರೆ ತುಂಬ ಸಮಯ ಕಾಪಿಡ್ಲಿಕ್ಕಾಗುವುದಿಲ್ಲ. ಅಂಥ ಹಣ್ಣುಗಳನ್ನು ಇಟ್ಟು ಹಲುವ ಮಾಡುವಂಥದ್ದು ಅಥವಾ ಲೇಹವಂತೆ ಮಾಡುವಂಥದ್ದು ಅಥವಾ ಜಾಮ್ ರೀತಿ ತಯಾರಿಸುವಂಥದ್ದು, ಈ ರೀತಿ ಒಂದು ಭಾಗ. ಇನ್ನು ಜೇನಿನಿಂದ ಸೋಪ್ ತಯಾರಿಸುವಂಥದ್ದು, ಹೀಗೆ ಬೇರೆ ಬೇರೆ ಉತ್ಪನ್ನವನ್ನು ತಯಾರು ಮಾಡಬೇಕು ಎನ್ನುವಂತಹ
ಆಲೋಚನೆಗಳು ಯೋಜನೆಗಳನ್ನು ತುಂಬಾ ಹಾಕಿಕೊಂಡಿದ್ದೇನೆ. ಎಷ್ಟರ ಮಟ್ಟಿಗೆ ಅದನ್ನು ಮುಂದುವರಿಸಲಿಕ್ಕೆ ಆಗ್ತದೆ ಅಂತ ನೋಡಬೇಕು. ಆದರೆ ಪ್ರಯತ್ನವಂತೂ ಖಂಡಿತವಿದೆ. ಈಗ ಪಲ್ಪ್ ತಯಾರು ಮಾಡುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಹಲಸಿನ ಹಣ್ಣಿನನ್ನ ನಾವು ಹೆಚ್ಚು ಸಮಯ ಇಡ್ಲಿಕ್ಕಾಗುದಿಲ್ಲ. ಆದರೆ ಅದನ್ನೊಂದು ಪಲ್ಪ್ ಆಗಿ ಇಟ್ಟು ನಿಮ್ಗೆ ಫ್ರಿಡ್ಜ್ ಇಲ್ಲದೆ ರೆಟೋಟ್ ಪ್ಯಾಕ್ ಅಂತ ಮಾಡ್ತಾರೆ. ಆ ರೀತಿಯಾಗಿ ಮಾಡಿಟ್ರೆ ನಮ್ಗೆ 1 ವರ್ಷಗಳ ಕಾಲ ಫ್ರಿಡ್ಜ್ ಇಲ್ಲದೆಯೂ ಕೂಡ ಬಾಹ್ಯವಾಗಿ ನಾವು ಆ ಪ್ಯಾಕೆಟ್ ಅನ್ನು ಇಟ್ಟರೆ ನಮ್ಗೆ ಅದರ ಪಾಯಸ ಅಥವಾ ಇತ್ಯಾದಿ ಉತ್ಪನ್ನಗಳು ಪುನಃ ನಮಗೆ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೂ ಕೂಡ ಆಗ್ತದೆ. ಆ ಪ್ರಯತ್ನದಲ್ಲೂ ಕೂಡ ಮುಂದುವರಿತಾ ಇದ್ದೇನೆ. ಹಾಗೆ ಈಗ ನಿಮ್ದು ಯಾವ ಬ್ರ್ಯಾಂಡ್ ನಿಮ್ಮ ಹೆಸರನ್ನು? ಮಧುಮಕ್ಷಿಕಾ ಅಂತ ಬ್ರ್ಯಾಂಡ್ ಹೆಸರು, ಟ್ರೇಡ್ ಲೈಸೆನ್ಸ್ ಹೆಸರು. ಬೇರೆ ದೇಶಗಳಿಗೂ ನೀವು ಇದನ್ನು ಮಾಡಿದ್ದೀರಾ? ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ IEC ಅಂತ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಅನ್ನು ಪಡ್ಕೊಂಡಿದ್ದೇನೆ. ಆಮೇಲೆ ಅಪೇಡಾ ಅಂತ ಅಂದರೆ ಭಾರತದ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತಹ ಒಂದು ಸಂಸ್ಥೆ ಅದು ಅಪೇಡಾ. ಅಲ್ಲಿಂದ ಲೈಸೆನ್ಸ್ ಅನ್ನು ಪಡೆದಿದೆ. ಅಂದರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು, ಮಧ್ಯಪ್ರಾಚ್ಯ ದೇಶಗಳಿಗೆ ಮಾರಾಟ ಮಾಡಬೇಕು ಅಂತಾದರೆ ಆ ಲೈಸೆನ್ಸ್ ಬೇಕು, ಅಥವಾ ಮೌಲ್ಯ ವರ್ಧಿಸಬೇಕು ಅಂತಾದರೂ ಕೂಡ ಆ ಲೈಸೆನ್ಸ್ ಬೇಕು. ಅದೆಲ್ಲವನ್ನು ಕೂಡ ಪಡೆದಿದ್ದೇನೆ. ಮುಂದಿನ ಹಂತವಾಗಿ ಯೋಜನೆಗಳಿದೆ. ಈಗಾಗಲೇ ಕೆಲವೊಂದಷ್ಟು ಮಾತುಕತೆಗಳಾಗಿ ಪ್ರಾರಂಭದ ಹಂತ ಅಷ್ಟೇ, ಇನ್ನೂ ಏನು ಬೃಹತ್ತಾಗಿ ಆಗಲಿಲ್ಲ. ಆದರೂ ಆ ಯೋಜನೆಗಳಂತೂ ಇದ್ದೇ ಇದೆ. ಈಗ ಇದರ ಬಗ್ಗೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯಾರಿಗಾದ್ರು ಅನಿಸಿದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಖಂಡಿತ. 7411679783 ಇದು ನನ್ನ ನಂಬರ್. ಇನ್ನೊಮ್ಮೆ ಹೇಳುವುದಾದರೆ 7411679783. ಮಧುಮಕ್ಷಿಕಾ.com ಅಂತ ವೆಬ್ಸೈಟ್ ಇದೆ. ಗೂಗಲಲ್ಲಿಯೂ ಕೂಡ ಮಧುಮಕ್ಷಿಕಾ ಅಂತ ನೀವು ಹುಡುಕಿದ್ರೆ ನಮ್ಮ ಎಲ್ಲ ವಿಳಾಸಗಳು ಅಥವಾ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿಗಳನ್ನು ಪಡಿಬಹುದು. ಒಳ್ಳೆಯದು ಶ್ಯಾಮ್ ಸುಂದರ್ ಭಟ್ರೆ, ಮುಖ್ಯವಾಗಿ ನಿಮ್ಮ ಒಂದು ಚಿಕ್ಕದಾದಂತಹ ಒಂದು 2 ಪೆಟ್ಟಿಗೆಯಿಂದ ಒಂದು ಉದ್ಯಮದ ಕಡೆಗೆ ನೀವು ಹೋಗ್ತಾ ಇರುವಂತಹ ಒಂದು ದಾರಿಯ ಬಗ್ಗೆ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು, ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಉದ್ಯಮ ಮುಂದುವರಿಯಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಅವಕಾಶವನ್ನು ಕೊಟ್ಟಂತದ್ದಕ್ಕೆ ಧನ್ಯವಾದಗಳು ಸರ್.